ಸರ್ವ ಪಾಪ ಹರೇ ದೇವಿ, ಸರ್ವ ವಿಘ್ನ ವಿನಾಶಿನಿ, ಸರ್ವ ಸಂಪದ ಪ್ರಜಯ ದೇವಿ, ಗಂಗಾ ಮಾತಾ ನಮೋಸ್ತುತೆ. ಒಂಥರ ಪಾಸಿಟಿವ್ ವೈಬ್ರೇಷನ್ ಆಗಿದೆ. ಇಲ್ಲಿ ಬಂದಾಗಿಂದ ಏನೋ ಒಂದು ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಧರ್ಮ, ಭಕ್ತಿ, ಸಂಪ್ರದಾಯ, ಪರಂಪರೆಗಳ ಸಮ್ಮಿಶ್ರಣ, ದೇಗುಲಗಳ ದರ್ಶನ, ಇದುವೇ ಧರ್ಮಕ್ಷೇತ್ರ. ನಾನಿವತ್ತು ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಆಗಮಿಸಿದ್ದೇನೆ. ಇಲ್ಲಿನ ಪವಾಡ, ಇಲ್ಲಿನ ಇತಿಹಾಸ, ಈ ದೇವರ ಮಹಿಮೆ, ಅಮ್ಮನವರ ಆಶೀರ್ವಾದ ಹೇಗಿರುತ್ತೆ ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ಪವಾಡಗಳ ತಾಣ, ಭಕ್ತಿ ಭರಪೂರ, ಕಂಕಣ ಭಾಗ್ಯ, ಸಂತಾನ ಪ್ರಾಪ್ತಿಗೆ ಅಮ್ಮನವರ ಆಶೀರ್ವಾದ, ದೇಶ ವಿದೇಶಗಳಿಂದ ಆಗಮಿಸುವ ಶಕ್ತಿ ಪೀಠ. ಈ ದೇವಸ್ಥಾನ ಎಲ್ಲಿದೆ? ಈ ದೇಗುಲದ ಮಹಿಮೆ ಏನು? ವೀಕ್ಷಕರೇ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂತಹ ಕುಮಾರ ಶಿವ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗುರುಗಳೇ. ಈ ದೇವಸ್ಥಾನದ ಕುರಿತು ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ಇದೆ ಅದ್ರ ಬಗ್ಗೆ ಹೇಳ್ತಾ ಹೋಗಿ. ಅದಕ್ಕೆ ಮುಂಚೆ ಬಂದು ನಮಸ್ಕಾರ. ಸರ್ವ ಪಾಪ ಹರೇ ದೇವಿ, ಸರ್ವ ವಿಘ್ನ ವಿನಾಶಿನಿ, ಸರ್ವ ಸಂಪದ ಪ್ರಜಯ ದೇವಿ, ಗಂಗಾ ಮಾತಾ ನಮೋಸ್ತುತೆ. ಸರ್ವಕ್ಕೆ ಜಗಕ್ಕೆ ತಾಯಿ ಬಂದು ಈ ಗಂಗೆ ತಾಯಿ, ಸರ್ವ ದೋಷವನ್ನು ನಿವಾರಣೆ ಮಾಡೋ ತಾಯಿ ಬಂದು ಈ ಗಂಗೆ ತಾಯಿ. ಮಲ್ಲೇಶ್ವರಂ 13ನೇ ಕ್ರಾಸ್ ಅಲ್ಲಿ ಗಂಗಮ್ಮ ದೇವಾಲಯ ಸುಮಾರು 18 ವರ್ಷದಿಂದ ಇದೆ ದೇವಸ್ಥಾನ. ವಿಶೇಷವಾದಂತ ದೇವಾಲಯ ಅಂದ್ರೆ ಗಂಗಮ್ಮ. ಇದ್ರಲ್ಲಿ ಪ್ರಧಾನವಾಗಿ ಇರೋ ದೇವರಲ್ಲಿ ಈ ಉತ್ಸವ ಪಂಚಲೋಕದಲ್ಲಿ ವಜ್ರದ ಗೋಲ್ಡ್ ಅಲ್ಲಿ ಮಾಡಿರೋದು ದೇವರು. ಇದು ಸುಮಾರಾದ್ರೆ 150 ವರ್ಷಕ್ಕೆ ಮೇಲೆ ಈ ದೇವರು. ಈ ದೇವಸ್ಥಾನ ಅಧ್ಯಕ್ಷರು ತಂದೆ ಕಾಲದಿಂದ ಅವ್ರ ತಂದೆ ಕಾಲದಿಂದ 3 ಜನರೇಷನ್ ಆಗಿ ಬರ್ತಾ ಇರೋದು ಈ ದೇವರು. ಸುಮಾರು 150 ವರ್ಷ ಮೇಲೆ ಆಗಿರೋದು ಈ ದೇವರು. ಇದನ್ನ ಬಂದು ನಾವ್ ಏನ್ ಮಾಡ್ತೀವಿ, ವರ್ಷ ಬಂದು ಈ ದೇವಾಲಯ ಏನು ವಿಶೇಷ ಅಂದ್ರೆ ಇಲ್ಲಿ ಬಂದು ಕಂಕಣ ಭಾಗ್ಯ ಮತ್ತು ಸಂತಾನ ಬಗ್ಗೆ ವಿಶೇಷವಾದ ಪೂಜೆ ಈ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಈ ಮದ್ವೆ ಆಗಿರೋದು ಬಂದ್ಬಿಟ್ಟು ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಈ ತಾಯಿಗೆ ಬಂದು ಮಾಂಗಲ್ಯ ಕಟ್ಟಿ, ತಾಯಿ ನಾವು ಹೆಂಗೆ ನಿಮ್ ಕತ್ತಲ್ ಮಾಂಗಲ್ಯ ಧಾರಣೆ ಮಾಡ್ತೀನೋ ಅದೇ ತರ ಬಂದು ನನಗೆ ಬಂದು ಶುಭವಾಗಿ ಶೀಘ್ರದಲ್ಲಿ ವಿಭಾಗ ಕೂಡಿ ಬರ್ಲಿ ತಾಯಿ ಅಂತ ಈ ದೇವಸ್ಥಾನ ಈ ತಾಯಿಗೆ ಬಂದು ಮಾಂಗಲ್ಯ ಧಾರಣೆ ಮಾಡ್ತೀವಿ. ಅದಾಗಿದ ತಕ್ಷಣ ಸಂತಾನ ಬಗ್ಗೆ ಪೂಜೆ, ಮಕ್ಕಳಿರೋರು ಅವ್ರು ಬಂದು ಪೂಜೆ ವ್ರತ ಮಾಡಿ ತಾಯಿಗೆ ಈ ದೇವಸ್ಥಾನದಲ್ಲಿ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಈ 3 ದಿನದಲ್ಲಿ ವಿಶೇಷವಾದಂತ ಈ ಕಾರ್ಯಕ್ರಮ ಇರುತ್ತೆ. ಮತ್ತು ತೆಂಗಿನಕಾಯಿ ಸೇವೆ, ನಿಂಬೆ ಹಣ್ಣಿನ ದೀಪ, ಈ ಸಂತಾನ ಭಾಗ್ಯ, ಮಕ್ಕಳ ಭಾಗ್ಯ, ಮತ್ತೆ ಮದುವೆಗಾಗಿ ಮಾಡೋದು, ಮತ್ತೆ ನಮ್ಮ ಜಮೀನು ವಿಷಯ, ಬೇರೆ ಸಮಸ್ಯೆಗಳೆಲ್ಲ ಇರುತ್ತೆ. ಆ ಸಮಸ್ಯೆಗಳ ನಿವಾರಣೆ ಮಾಡಕ್ಕೆ ಅಂತ ಇಲ್ಲಿ ತೆಂಗಿನಕಾಯಿ ಸೇವೆ, ನಿಂಬೆಹಣ್ಣು ದೀಪ, ಅನ್ನಪೂರ್ಣೇಶ್ವರಿ ಅಂತ ಹೊಸದಾಗಿ ಮಾಡಿದ್ವಿ. ಅಕ್ಕಿ ಸಮರ್ಪಣೆ ತಾಯಿಗೆ ಅಕ್ಕಿ ಸಮರ್ಪಣೆ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಯಾವಾಗ್ಲೂ ನಮ್ಮ ಮನೆ ನೆಲೆದಿರ್ಲಿ, ಕಡಿಮೆ ಆಗ್ಬಾರ್ದು, ತಾಯಿ ಋಣ ನಮ್ಮ ಹತ್ರ ಇರ್ಲಿ ಅಂತ ಮಾಡಕ್ಕಾಗಿ ಅಕ್ಕಿ ಸೇವೆ ಒಂದು ಏರ್ಪಡಿಸಿಲ್ಲ ಮಾಡಿದ್ವಿ ದೇವಸ್ಥಾನದಲ್ಲಿ. ಮತ್ತು ತೆಂಗಿನಕಾಯಿನ ಅಭಿಷೇಕ, ಎಳ್ನೀರಿನ ಅಭಿಷೇಕ. ತಾಯಿನ ಬಂದು ನಾವು ಎಷ್ಟು ತಂಪು ಮಾಡ್ತೀವೋ ಅಷ್ಟು ಬಂದು ನಮ್ಮ ಮನೆಯಲ್ಲಿ ಶಾಂತವಾಗಿ ಎಲ್ಲಾ ವಿಶೇಷ ಕಾರ್ಯಕ್ರಮಗಳು ಶಾಂತವಾಗಿ ನಡೆಯುತ್ತೆ. ಉಗ್ರದಲ್ಲಿ ಯಾರು ಇರಲ್ಲ ಮನೆಗೆ. ಅದರಿಂದ ತಾಯಿಗೆ ಬಂದು ಎಳ್ನೀರ ಅಭಿಷೇಕ ಅಂತ ಪ್ರಾರಂಭ ಮಾಡಿದ್ವಿ. ಈ ವಿಶೇಷ ಏನಂದ್ರೆ ಈ ದೇವಸ್ಥಾನದಲ್ಲಿ ಗಂಗಮ್ಮ ದೇವಿ ಪ್ರತಿ ವರ್ಷ ಬಂದು ಜಾತ್ರಾ ಕರಗ ಮಹೋತ್ಸವ ನಡೆಯುತ್ತೆ. ಪ್ರತಿ ವರ್ಷ ಈ ವರ್ಷ ಬಂದು 98ನೇ ವರ್ಷದ ಜಾತ್ರಾ ಮಹಾಕರ್ಗೋತ್ಸವ ಪ್ರತಿ ಮೇ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ಈ ವರ್ಷ ಬಂದು 18, 19, 20 3 ದಿನ ತುಂಬಾ ವಿಶೇಷವಾಗಿ ತಾಯಿ 21 ಅಡಿಗೆ ಬಂದು ಪ್ರತಿಷ್ಠಾಪನೆ ಮಾಡ್ತೀವಿ. ತಾಯಿನ ಬಂದು ಸಾಕಾರ ಜನಗಳೆಲ್ಲ ಬಂದು ತಾಯಿನ ದರ್ಶನ ಮಾಡಿ ಬೇರೆ ದೇಶದಿಂದ ಬರ್ತಾರೆ, ಬೇರೆ ಊರಿಂದ ಬರ್ತಾರೆ. ಅದು ಕರ್ನಾಟಕ, ತಮಿಳುನಾಡು, ಮತ್ತೆ ಕೇರಳ, ಆಂಧ್ರ ಇದೆಲ್ಲ ಬಂದು ಆ ತಾಯಿನ 3 ದಿನ ದರ್ಶನ ಮಾಡ್ತಾರೆ. ತಾಯಿನ ವಿಶೇಷವಾದಂತ ಕಾರ್ಯಕ್ರಮ ಏನಂದ್ರೆ ಹಾಲಿನ ಕೊಡ. 18ನೇ ತಾರೀಕು ಸಂಜೆ ಬಂದು ತಾಯಿ ಪ್ರತಿಷ್ಠಾಪನೆ ಮುಂಚೆ ಬಂದು ಒಂದು ಬಿಂಬ ಇಡ್ತೀವಿ. ಆ ಬಿಂಬಕ್ಕೆ ಈ ತಾಯಿಗೆ ಬಂದು ಹಾಲಿನ ಅಭಿಷೇಕ ಮಾಡ್ತೀವಿ. ಸುಮಾರು ಜನ, ಲಕ್ಷಾಂತರ ಜನ ಬಂದು ತಾಯಿಗೆ ಅಭಿಷೇಕ ಪ್ರಾರಂಭ ಮಾಡ್ತೀವಿ. ಅದ್ರ ಆಗಿದ್ಮೇಲೆ ಬಂದು ಗಂಗೆ ಪೂಜೆ. ಈ ಗಂಗೆ ಪೂಜೆ ತಾಯಿಗೆ ಏನ್ ಮಾಡ್ತೀವಿ ಅಂದ್ರೆ ಈ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಂಗೆ ಪೂಜೆ ಮಾಡಿ ಅಲ್ಲಿಂದ ಬಂದು ನೀರು ಆ ಗಂಗೆ ತುಂಬಿಸ್ಕೊಂಡು ಕಲಶ ಅಲ್ಲಿ ತಗೊಂಡು ಇಲ್ಲಿ ದೇವಸ್ಥಾನ ಎಲ್ಲಿ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ವಿ ಆ ಸ್ಥಳಕ್ಕೆ ಬಂದು ಹೂವಿನ ಕರಗ ಬರುತ್ತೆ. ಬೆಳಗ್ಗೆ ಮೊದಲನೇ ದಿವಸ ಮಂಗಳವಾರ ಬೆಳಗ್ಗೆ, ಮಂಗಳವಾರ ಸಂಜೆ ತಿರ್ಗಾ ಬಂದು ಹೂವಿನ ಕರಗ ಸಂಜೆ 7 ಗಂಟೆಗೆ ತಾಯಿ ಪ್ರತಿಷ್ಠಾಪನೆ, ಮಾಂಗಲ್ಯ ಧಾರಣೆ ಇರುತ್ತೆ. ಮಂಗಳವಾರ ಬೆಳಗ್ಗೆ 7 ಗಂಟೆಗೆಲ್ಲ ತಾಯಿಗೆ ಬಂದು ಮಾಂಗಲ್ಯ ಧಾರಣೆ ಮಾಡಿ ಆಮೇಲೆ 11 ಗಂಟೆಗೆ ಅಂಬ್ಲಿ ಹುಯ್ಯರು ಇದ್ದಾರೆ. ತಾಯಿಗೆ ಮಡ್ಲಕ್ಕಿ, ಸೋಬ್ಲಕ್ಕಿ ಕೊಡೋರು ತಗೊಂಡ್ಬಂದು ಎಲ್ಲ ಕಂಟಿನ್ಯೂ ಬೆಳಗಿಂದ ಸಂಜೆ ತನಕ ಇರುತ್ತೆ. ಕಂಟಿನ್ಯೂ 3 ದಿನ ಇರುತ್ತೆ. ನಿತ್ಯ ಇಲ್ಲದೆ ಕೆಲಸ ಮಾಡ್ತಾರೆ. ನಮ್ಮ ದೇವಸ್ಥಾನದ ಎಲ್ಲ ಅಧ್ಯಕ್ಷರಿಂದ ಇದು ಎಲ್ಲರೂ
ಸಾಕಷ್ಟು ನಮಗೆ ಇದು ಕೊಟ್ಟು ಸಹಾಯ ಮಾಡ್ತಾರೆ. ಮತ್ತು 3ನೇ ದಿನ ಬುಧವಾರ ಬೆಳಗ್ಗೆ ಸುಮಂಗಲಿ ಪೂಜೆಯನ್ನು ಏರ್ಪಡಿಸಲಾಗಿದೆ. ಅಲ್ಲಿ ಬಂದು ಏನಂದ್ರೆ 1008 ಜನ ಸುಮಂಗಳಿಗರು ಕೂರಿಸಿ ಸುಮಂಗಲಿ ಪೂಜೆ ಮಾಡಿಸ್ತೀವಿ. ಅದರಾದ್ಮೇಲೆ ಬಂದು ಇಲ್ಲಿ ದೇವಾಲಯದಲ್ಲಿ ಬಂದು ಹೂ ಕರಗ ಬರುತ್ತೆ, ಪೇಟೆ ಕರಗ, ಹಸಿ ಕರಗ ಅಂತ ಹೇಳ್ತೀವಿ. ಈಗ ಬೆಂಗಳೂರು ಕರಗ ಹೆಂಗಿದೆ ಅದಕ್ಕೆ ನೆಕ್ಸ್ಟ್ ನಮ್ಮ ದೇವಸ್ಥಾನದಲ್ಲೇ ವಿಶೇಷವಾದಂತ ಕರಗಗಳು ಮಾಡ್ತೀವಿ. ಅವತ್ತು ಸಂಜೆ ಏನಂದ್ರೆ ಸಂಜೆ ಪೂಜೆ ಮಾಡಿ ತಾಯಿ ಇಲ್ಲಿಂದ ದೇವಸ್ಥಾನದಿಂದ ಸುಮಾರು 7 ಗಂಟೆಗೆ ಬಂದು ಪ್ರತಿಷ್ಠೆ ಇಲ್ಲಿಂದ ಕರಗ ಆಚೆ ಹೋಗುತ್ತೆ. ಮಾರನೇ ದಿವಸ ಬೆಳಗ್ಗೆ ಬಂದು 6 ಗಂಟೆಗೆ ಬರ್ತೀವಿ. ನಮ್ಮಲ್ಲಿ ಒಂದು ಪ್ರಾರ್ಥನೆ ತಾಯಿ ಹತ್ರ ಮಾಡ್ಕೊಂಡಿರೋದು ನಾವು. ಇಂದು ಸಂಜೆ 8 ಗಂಟೆಗೆ ಆಚೆ ಹೋದ್ರೆ ನಾಳೆ ಬಿಡೆ ಸೂರ್ಯ ಉದಯ ಆದ್ಮೇಲೆ ತಾಯಿ ಒಳಗ್ ಬರ್ಬೇಕು. ಆ ತರ ಸಂಕಲ್ಪ ಮಾಡಿ ವಿಶೇಷವಾದಂತ ಕಾರ್ಯಕ್ರಮಗಳಿವೆ. ಜಾತ್ರೆ ಬಂದು ಮತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಏನಂದ್ರೆ ಧ್ವಜಸ್ತಂಭ ಇದೆ. ಧ್ವಜಸ್ತಂಭ ಏನಂದ್ರೆ ನಾವು ಅಲ್ಲಿ ಹೋಗಿ ಮಾತಾಡಕ್ ಆಗಲ್ಲ, ನಾವು ಅದರಿಂದ ಇಲ್ಲೇ ಹೇಳ್ತೀವಿ. ಆ ಧ್ವಜಸ್ತಂಭ 4 ಕಡೆ ಹೋಗಿ ನೋಡಿದ್ರೆ ಬಂದು ಫಸ್ಟ್ ಮೊದಲನೇ ಗಂಗಮ್ಮ ಇರ್ತಾಳೆ, ಈ ಕಡೆ ಬಂದು ಸುಬ್ರಹ್ಮಣ್ಯ, ಆ ಕಡೆ ಬಂದು ಗಣಪತಿ, ಮುಂದೆ ತಾಯಿ ನೋಡಂಗೆ ಬಂದು ತ್ರಿಶೂಲ ಇರುತ್ತೆ. ತ್ರಿಶೂಲ ಏನಂದ್ರೆ ನಮ್ಮ ಪಾಪ ಏನೇ ಒಂದಿದ್ದು ಆ ತ್ರಿಶೂಲದ ಮುಂದ್ಗಡೆ ಬಂದು ನಿಂಬೆ ಚುಚ್ಚಿ ನಮ್ಮ ಪಾಪ ವಿಮೋಚನೆಗಳನ್ನು ತೀರೈಸ್ತಾ ಎಂದು ಹೇಳ್ಬಿಟ್ಟು ಇಲ್ಲಿ ಬಂದು ಅಲ್ಲಿ ಚುಚ್ಚಕ್ಕಾಗಲ್ಲ, ಅದರಿಂದ ಬಂದು ಇಲ್ಲಿ ಮುಡುಪು ಕಟ್ಬಿಟ್ಟು ನಮ್ಮ ಸಮಸ್ಯೆಗಳು ಏನಿದೆ ಈ ತ್ರಿಶೂಲದಲ್ಲಿ ಬಂದು ನಿಂಬೆ ಚುಚ್ತಾರೆ. ಲಾಭ ಇದೇನ್ ವಿಶೇಷ ಅಂದ್ರೆ ಈ ತ್ರಿಶೂಲದಲ್ಲಿ ಲಾಭ ನಷ್ಟ ಲಾಭ ಏನೇ ಒಂದು ಕೂಡ ತಾಯಿ ನನ್ಗೆ ಒಳ್ಳೆಯದಾಗಿ ಮಾಡ್ಕೊಡು ತಾಯಿ, ಅದಕ್ಕೆ 3 ಚುಚ್ಚೋದ್ರಿಂದ ಭಕ್ತಾದಿಗಳು ಎಲ್ಲರೂ ಬಂದು 3 ನಿಂಬೆ ಚುಚ್ತಾರೆ ದೇವಾಲಯದಲ್ಲಿ. ಇದೇ ವಿಶೇಷ ಈ ದೇವಸ್ಥಾನ. ಗುರುಗಳೇ, ನೀವು ಕಂಕಣ ಭಾಗ್ಯ ಹೌದಮ್ಮ, ಇದಕ್ಕೂ ಕೂಡ ಇಲ್ಲಿ ಪರಿಹಾರ ಸಿಗತ್ತೆ ಅಂತ ಹೇಳಿದ್ರಿ. ಈಗ ಯಾರು ಬರ್ತಾರೆ ಅಂದ್ರೆ ಮದ್ವೆ ಆಗ್ಬೇಕು ಅಂತ ಹೇಳಿ ಯಾರು ಬರ್ತಾರೆ ಅವ್ರು ಏನ್ ಮಾಡ್ಬೇಕು? ಏನಿಲ್ಲ, ಇಲ್ಲಿ ಒಂದು ಸಂಪ್ರದಾಯ ವಿಧಾನ ಇದೆ ನಮ್ಮ ಹತ್ರ. ಆ ವಿಧಾನಗಳು ನಾವು ಒಂದೊಂದ್ಸರಿ ಹೇಳಕ್ಕಾಗಲ್ಲ ಅಂತ ಒಂದು ಪಾಂಪ್ಲೆಟ್ ರೆಡಿ ಮಾಡಿ, ಆ ಪಾಂಪ್ಲೆಟ್ ಅಲ್ಲಿ ಏನೇನಿದೆ ಆ ಸಾಮಗ್ರಿಗಳು ತಗೊಂಡ್ಬರ್ಬೇಕು. ದೇವಸ್ಥಾನ ಆ ಪೂಜೆಗೆ ಏನ್ ಕೊಡ್ಬೇಕು ಕೊಟ್ಬಿಟ್ಟು ತಾಳಿ ಬಂದು ಅವ್ರ ಸಂಪ್ರದಾಯ ಪ್ರಕಾರ ಈಗ ಮದ್ವೆ ಮಾಡ್ಬೇಕಂತ ಅವ್ರ ಸಂಪ್ರದಾಯ ತಾಳಿ ಕಟ್ತಾರೆ. ಅದೇ ಸಂಪ್ರದಾಯ ತಾಳಿ ತಗೊಂಡು ತಾಯಿಗೆ ಕತ್ತಿಗೆ ಮಾಂಗಲ್ಯ ಧಾರಣೆ. ಅಂದ್ರೆ ಯಾರು ಮದ್ವೆ ಮದ್ವೆ ಆಗ್ಬೇಕು ಅಂತ ಹೆಣ್ಮಕ್ಳು ಇರ್ತಾರೆ, ಅವ್ರನ್ನ ಬಂದು ಒಳಗ್ ಕೂರ್ಸಿ ಅವ್ರ ಕೈಯಿಂದ ತಾಳಿ ಕಟ್ಟಿಸ್ತೀವಿ. ಇವಾಗ ಗಂಡ್ಮಕ್ಳು ಬಂದ್ರೆ ನಾವು ಒಳಗ್ ಕೂರ್ಸಲ್ಲ, ಗಂಡ್ಮಕ್ಳು ಒಳಗ್ ಕೂರ್ಸಕ್ ಆಗಲ್ಲ. ಅದರಿಂದ ಬಂದು ಅವ್ರ ತಾಯಿ ಇಲ್ಲ ಅವ್ರ ಅಕ್ಕ ಅವ್ರ ತಂಗಿ ಮದ್ವೆ ಆಗಿರೋ ಬಂದು ಒಳಗ್ ಕೂರಿಸ್ಬಿಟ್ಟು ಅವ್ರ ಕೈಯಿಂದ, ಇವಾಗ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಅಣ್ಣ ನಿಮ್ಮವರು ನಿಮಗೆ ಆಗ್ಬೇಕಾದ್ರೆ ನಿಮ್ಮನ್ನ ಒಳಗ್ ಕೂರಿಸ್ಬಿಟ್ಟು ನಿಮ್ ಕೈಯಿಂದ ಕಟ್ಟಿಸ್ತೀವಿ. ನಿಮ್ಮ ಅಣ್ಣವ್ರಿಗೆ ಆಗ್ಬೇಕಂದ್ರೆ ನೀವ್ ಕೂತ್ಕೋಬಹುದು, ನಿಮ್ ತಾಯಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ನೀವ್ ಪ್ರಾರ್ಥನೆ ಮಾಡ್ಕೊಂಡು ನಿಮ್ ಕತ್ತಲ್ ತಾಳಿ ಮಾಂಗಲ್ಯ ಧಾರಣೆ ಮಾಡ್ತೀವಿ. ಅದೇ ತರ ಶುರುವಾಗಿ ಉಚಿತ ಕಾಲದಲ್ಲಿ ನಮ್ಮ ಅಣ್ಣನ್ಗೆ ಬಂದು ಮಾಂಗಲ್ಯ ಧಾರಣೆ ಒಳ್ಳೆ ಸಂಬಂಧ ಸಿಗಬೇಕು ತಾಯಿ ಅಂತ ಪ್ರಾರ್ಥನೆ ಮಾಡಿ ಮಾಂಗಲ್ಯ ಧಾರಣೆ ಮಾಡ್ತೀವಿ. ಅದಾದ ತೆಂಗಿನಕಾಯಿ ಸೇವೆ, ಅದಕ್ಕಿಂತ ಮುಂಚೆ ಬಂದು ದೀಪ ಹಚ್ಬೇಕು, ಆ ಮುಡುಪು ಕಟ್ಬೇಕು. ನಮ್ಮ ಅರ್ಕೆ ಏನಂದ್ರೆ ಇದ್ರ ವಿಶೇಷ ಏನಂದ್ರೆ ಯಾವುದೇ ಒಂದು ಪೂಜೆ ಮಾಡ್ಬೇಕಂದ್ರೆ ನಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ ಬರ್ಬೇಕು. ನಮ್ಮ ಮನೆ ದೇವ್ರು ಯಾವ ದೇವ್ರೇ ಇದ್ರು ನಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ತಾಯಿನ ನೆನ್ಸ್ಕೊಂಡು ಮನೇಲಿ ಬಂದು ನಿಮ್ಮ ಹಳದಿ ಬಟ್ಟೆಲಿ ಬಿಡಿ ಹೂವ, ಅಕ್ಷತೆ, ಅರಶಿನ, ಕುಂಕುಮ ಇದು 4 ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಕೈಯಲ್ಲಿ 101 ರೂಪಾಯಿ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಸಾಧ್ಯ ಇದೆ ಆ ಸಾಧ್ಯ ಕೈಯಲ್ಲಿ ಇಟ್ಕೊಂಡು ನಮ್ಮ ಪ್ರಾರ್ಥನೆನ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ತಾಯಿಗೆ ಬಂದು ನನ್ನಲ್ಲಿ ಪೂರ್ವ ಜನ್ಮದ ಯಾವುದೇ ಒಂದು ದೋಷ ಇರಲಿ, ನಮ್ಗೆ ಗೊತ್ತಿಲ್ಲದೆ ಯಾವುದೇ ಒಂದು ದೋಷ ಇರುತ್ತೆ ಪೂರ್ವ ಜನ್ಮದಲ್ಲಿ, ಅದೆಲ್ಲ ನಿರ್ವಿಘ್ನವಾಗಿ ಮಾಡಿ ಉಚಿತ ಕಾಲದಲ್ಲಿ ನನ್ನ ವಿವಾಹ ಕೂಡಿ ಬಂದಿದ್ದಾಗ ಅದರಿಂದ ಬಂದು ಪ್ರಾರ್ಥನೆ ಮಾಡಿ ಈ ಮುಡುಪನ್ನು ಮನೆ ದೇವರ ನೆನೆಸ್ಕೊಂಡು ತಾಯಿ ನಿನ್ನ ನೆನೆಸ್ಕೊಂಡು ಬಂದು ಹಳದಿ ಬಟ್ಟೆ 3 ಗಂಟೆ ಹಾಕಿ ಇಡ್ತೀವಿ ಮನೇಲಿ. ಅಕ್ಷತೆ ಮಾಡ್ಕೊಂಡು ಅಕ್ಷತೆ ಮೇಲೆ ಇಟ್ಬಿಟ್ಟು ಅದಕ್ಕೆ 3 ದಿನ ಪೂಜೆ ಮಾಡಿ. ಈಗ ಹೆಂಗಂದ್ರೆ ಈ ಮಂಗಳವಾರ ಪೂಜೆ ಮಾಡಾಕಿದ್ರೆ ಭಾನುವಾರ ಬೆಳಗ್ಗೆ ಸೂರ್ಯ ಉದಯಕ್ಕೆ ಮುಂಚೆ ಬ್ರಾಹ್ಮ್ಯ ಮುಹೂರ್ತ, ಆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಇವ್ರೇನ್ ಮಾಡ್ಬೇಕು, ಅರ್ಶನ ನೀರು ಮನೇಲಿ ಸ್ನಾನ ಮಾಡ್ಕೊಂಡು ಮನೇಲಿ ಬಂದು ದೇವ್ರ ಹತ್ರ ಬಂದು ತಾಯಿನ ಚೆನ್ನಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ಮುಡುಕ್ ಕಟ್ಟಿ ಮನೇಲಿ ಇಟ್ಟು ಭಾನುವಾರ ಬೆಳಗ್ಗೆ ಭಾನುವಾರ ಸಂಜೆ, ಸೋಮವಾರ ಬೆಳಗ್ಗೆ ಸೋಮವಾರ ಸಂಜೆ, ಮಂಗಳವಾರ ಬೆಳಗ್ಗೆ 5 ಕಾಲ ಪೂಜೆ ಲೆಕ್ಕ ಬರುತ್ತೆ. 5 ಕಾಲ ಪೂಜೆ ಮಾಡ್ಕೊಂಡು ಮನೆಯಿಂದ ಬಂದ್ಬಿಟ್ಟು ಇಲ್ಲಿ ತಾಯಿಗೆ ಆ ಮಾಂಗಲ್ಯ ಸಮರ್ಪಣೆ ಮಾಡ್ತಾರೆ. ಶುಕ್ರವಾರ ಮಾಡಂಗಿದೆ ಬುಧವಾರ ಮುಡುಕ್ ಕಟ್ಟಬೇಕು, ಭಾನುವಾರ ಮಾಡಂಗಿದೆ ಶುಕ್ರವಾರ ಮುಡುಕ್ ಕಟ್ಟಬೇಕು. ಈ ತರ ವಿಶೇಷಗಳ ದೇವಸ್ಥಾನ. ಇದೇ ಸಂತಾನ ಭಾಗ್ಯಕ್ಕೂ ಹೊರೇನೆ. ಆಮೇಲೆ ಈ ಕಂಕಣ ಭಾಗ್ಯದವ್ರಿಗೆ ಏನ್ ಮಾಡ್ತಾರೆ, ನಿಂಬೆಹಣ್ಣು ಮಾಂಗಲ್ಯ ಧಾರಣೆ ಆದ್ಮೇಲೆ ನಿಂಬೆಹಣ್ಣು ದೀಪ ಹಚ್ಬೇಕು. ಕಂಕಣದಾದ್ಮೇಲೆ 11 ದೀಪ ಹಚ್ಬೇಕು. 11 ದೀಪನ ಹಚ್ಬಿಟ್ಟು ಪ್ರತಿ ವಾರ ಬರ್ಬೇಕು. 1 ವಾರ ಬರೋದು ನಾನು ಬೇರೆ ದೇವಸ್ಥಾನದಲ್ಲಿ ಹಂಗಿಲ್ಲ. ನಾವು ಒಂದ್ ಕಡೆ ಹೋದ್ರೆ ಇವಾಗ ನಮ್ಮ ಮನೆ ಅಂದ್ರೆ ನಮ್ಮ ಮನೆಗೆ ನಾವು ಬರ್ಬೇಕು, ಬೇರೆಯವ್ರ ಮನೆ ನಾವು ಹೋಗ್ಬೇಕು. ಆದ್ರಿಂದ ತಾಯಿಯ ಪ್ರಾರ್ಥನೆ ಮಾಡ್ಕೊಂಡ್ರೆ ತಾಯರೇ ಇಲ್ಲಿ ಇರ್ಬೇಕು. ಊರಲ್ಲ ಬೇರೆ ಊರಲ್ಲಿ ಇದ್ರೆ ಅವ್ರು ಬರಕ್ಕಾಗಲ್ಲ ವಾರ ಅಂತ ಹೇಳಿದ್ರು ತಾಯಿನ ಗುಡಿಗೆ ಹೋಗ್ಬಿಟ್ಟು ಬರೀ ದೀಪ ಹಚ್ಬೇಕು. ನಿಂಬೆಹಣ್ಣು ದೀಪ, ತೆಂಗಿನಕಾಯಿ ಸೇವೆಯನ್ನು ಈ ನಮ್ಮ ದೇವಸ್ಥಾನದಲ್ಲೇ ಮಾಡ್ಬೇಕು. ಗುರುಗಳೇ, ನೀವು ಅವಾಗಿಂದ ಹೇಳ್ತಾ ಇದ್ದೀರಾ ತೆಂಗಿನಕಾಯಿ ಸೇವೆ ಅಂತ. ಏನದು ಎಳೆನೀರಿನ ಅಭಿಷೇಕನ ಅಥವಾ ತೆಂಗಿನಕಾಯಿ ಸೇವೆ ಅಂದ್ರೆ ಅದು ಏನು?
ತೆಂಗಿನಕಾಯಿ ಸೇವೆ ಅಂದ್ರೆ ಅದು ಹೆಂಗಂದ್ರೆ ತೆಂಗಿನಕಾಯಿ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ, ಇದಕ್ ಮುಂಚೆ ನೋಡಿರ್ತೀರಾ ಬಂದ್ ಮಾಡಿರ್ತಾರೆ, ಇವಾಗ್ಲೂ ಮಾಡ್ತಾರೆ ಸ್ವಲ್ಪ ತಲ್ಲಿ ಬಂದ್ ಮಾಡ್ದಾಗ ನಮ್ಮ ಕೋರಿಕೆ ಏನಿದೆ ಇವಾಗ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಮತ್ತು ನಮ್ಮ ಸಮಸ್ಯೆಗಳಿಗೆ ತೆಂಗಿನಕಾಯಿ ಉರುಳೆ ಸೇವೆ ಮಾಡಬೇಕು. ಉರುಳೆ ಸೇವೆ ಅಂದ್ರೆ ಅದು ಒಂದು ವಿಧಾನ, ಒಂದೊಂದು ಪದ್ಧತಿಗಳಿದೆ. 3 ಪ್ರದಕ್ಷಿಣೆ ಇದೆ, 3 ಪ್ರದಕ್ಷಿಣೆಗೆ ಒಂದೊಂದು ಪದ್ಧತಿ ತರ ಮಾಡ್ಬೇಕು. ಆ ತರ ಇರುತ್ತೆ ದೇವಸ್ಥಾನದಲ್ಲಿ. ಇದು ಹೇಳಿದ್ರಿ, ಈಗ ಸಂತಾನ ಭಾಗ್ಯಕ್ಕೂ ಇಲ್ಲಿ ದೇವರಲ್ಲಿ ಕೇಳ್ಕೊಳ್ಳಿಕ್ಕೆ, ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿಕ್ಕೆ ಭಕ್ತಾದಿಗಳು ಬರ್ತಾರೆ. ಅವ್ರು ಏನ್ ಮಾಡ್ಬೇಕು? ಅಮ್ಮ ಅದೇನಿಲ್ಲ, ಸೇಮ್ ಇದೆ ಇವಾಗ ಹೇಳಿದ ಪ್ರೊಸೀಜರ್ ಅವ್ರು ಮಾಡ್ಬೇಕು. ಬಟ್ ಆದ್ರೆ ಏನಂದ್ರೆ ಇಲ್ಲಿ ಮಾಡಲ್ಲ ನಾವು. ಅದು ಬಂದು ಗರ್ಭಗುಡಿ ತಾಯಿ ಹತ್ರ ನಿಲ್ಸ್ಕೊಂಡು ಅದು ದಂಪತಿ ಸಮೇತ ಬರ್ಬೇಕು, ಒಬ್ಬರೇ ಬರಂಗಿಲ್ಲ. ಯಾಕೆ ದಂಪತಿ ಸಮೇತ ದೇವ್ರನ್ನ ಬೇಡ್ಕೋಬೇಕು, ನಮ್ಗೆ ಸಂತಾನ ಭಾಗ್ಯ ಕೊಡಮ್ಮ ತಾಯಿ, ನಮ್ಮಲ್ಲಿ ಯಾವುದೇ ದೋಷ ಇದ್ರು ನೀವೇ ನಿರ್ವಿಘ್ನವಾಗಿ ಮಾಡಿ ಉಚಿತ ನಮ್ಗೆ ಸಂತಾನ ಭಾಗ್ಯ ಕೊಡುತ್ತಾ ಅಂತ ಪ್ರಾರ್ಥನೆ ಮಾಡಿ ಅವ್ರ ತೆಂಗಿನಕಾಯಿ ಸೇವೆ ಅವ್ರ ಮನಸ್ಸಲ್ಲಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವೋ, ತಾಯಿನ ಇಚ್ಛೆ ಬಂದು ಇವತ್ತವರೆಗೂ ಯಾರು ಇಲ್ಲ ಅಂತ ಹೇಳಿಲ್ಲ. ಅವ್ರು ಬಂದಿದ ತಕ್ಷಣ 3 ವಾರ ಆಗ್ಬೋದು, 3 ತಿಂಗಳು ಆಗ್ಬೋದು, 3 ದಿವಸದಲ್ಲೂ ಆಗ್ಬೋದು ಅವ್ರು ಮಾಡಿದ ಕೆಲಸದಲ್ಲಿ. ಆ ಭಕ್ತಿ, ಆ ಶಕ್ತಿ ತಾಯಿ ಹತ್ರ ಇದೆ. ಈ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಉತ್ಸವಗಳ ಬಗ್ಗೆ ಹೇಳೋ. ಹೌದಮ್ಮ, ಉತ್ಸವಗಳೇನಿದೆ, ಇದು ಬ್ರಹ್ಮೋತ್ಸವ ಇದೆ ಮುಖ್ಯವಾಗಿ. ಆ ಬ್ರಹ್ಮೋತ್ಸವ ವರ್ಷಕ್ಕೆ ಒಮ್ಮೆ ಸಲಿನೇ ಈ ತಾಯಿ ಆಚೆ ಬಂದು, ಆ ಬ್ರಹ್ಮೋತ್ಸವ ಒಂದಿನ ಮಾತ್ರನೇ ತಾಯಿ ಬಂದು ತೇರಲ್ಲಿ ಉತ್ಸವ ಬರ್ತಾಳೆ. ಅದಾದ್ಮೇಲೆ ಆಚೆ ನಾವು ತೆಗಿಯಿಲ್ಲ ಈ ತಾಯಿ. ಅದಾದ್ಮೇಲೆ ಏನಂದ್ರೆ ಇಲ್ಲಿ ಬಂದು ತಾಯಿಗೆ ಬಂದು ಆಷಾಢ ಮಾಸ ಪುಷ್ಪಾಭಿಷೇಕ ಇರ್ತದೆ ಸರ್. ಪುಷ್ಪಾಭಿಷೇಕನೂ ಇದೆ ತಾಯಿಗೆ. ನಿಮ್ ಕೈಯಿಂದನೇ ತಗೊಂಡ್ಬಂದು ತಾಯಿ ಪಕ್ಕದಲ್ಲಿ ನಿಂತ್ಕೊಂಡು ದೇವ್ರ ಮೇಲೆ ನಿಮ್ ಕೈಯಿಂದನೇ ಹಾಕ್ಬೋದು ನೀವು ಪುಷ್ಪಾಭಿಷೇಕ. ಅದಾಗಿದ ತಕ್ಷಣ ನವರಾತ್ರಿ ವಿಶೇಷ ಅಂದ್ರೆ ನಮ್ಮ ನವರಾತ್ರಿಗೆ ವಿಶೇಷ ಅಲಂಕಾರಗಳು ಎಲ್ಲಾ ಮಾಡ್ತಾರೆ ದೇವಸ್ಥಾನದಲ್ಲಿ. ನಮ್ಮಲ್ಲಿಗೆ ನಮ್ಮ ಹುಡುಗರಿಗೆ ಕೆಲಸ ಮಾಡೋದು, ನಮ್ಮ ಜೊತೆಲಿ ಇದ್ದಾರೆ ಹುಡುಗರು, ತುಂಬಾ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಅವರು ದೇವಾಲಯದಲ್ಲಿ ಬಂದ್ಬಿಟ್ಟು. ಅವರಿಂದನೇ ನಮ್ ದೇವಸ್ಥಾನಕ್ಕೆ ನಾವು ಒಂದೊಂದ್ ದಿವಸ ಒಂದೊಂದು ಅಲಂಕಾರ ನಾವು ಮಾಡ್ತೀವಿ. ಓಕೆ ಗುರುಗಳೇ, ಇಲ್ಲಿ ಹಿಂದ್ಗಡೆ ನಾವು ನೋಡಿದ್ವಿ 3 ಮೂರ್ತಿಗಳಿದೆ ದೇವಿಯ, ಅಂದ್ರೆ ಅಮ್ಮನವರ ಇಲ್ಲೊಂದು ಅದೊಂದು ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ಇದೆ ಅಲ್ವಾ? ಯಾಕೆ ಆ 3 ಮೂರ್ತಿಗಳು ಏನ್ ವಿಶೇಷ ಅಂದ್ರೆ ನಾವ್ ಈ ಕಡೆ ದೇವ್ರ ನೋಡಿದಿರಲ್ಲ, ಅದು ಬಂದು ಅಕ್ಕಿ ಸಮರ್ಪಣೆ, ಅನ್ನಪೂರ್ಣೇಶ್ವರಿ ಅಂತ ನೆನ್ಸ್ಕೊಂಡು ತಾಯಿಗೆ ಬಂದು ಅಕ್ಕಿ ಸಮರ್ಪಣೆ ಮಾಡೋದು. ಆ ಕಡೆ ಇರೋದು ನಮ್ಮಲ್ಲಿ ಬಂದು ಯಾವುದೇ ಒಂದು ದೃಷ್ಟಿ, ನೇತ್ರ ದೃಷ್ಟಿ ಇರ್ಬೋದು, ಬೇರೆ ದೃಷ್ಟಿಗಳಿರ್ಬೋದು, ಅದರಿಂದ ಬಂದು ಕೈಗೆ ರಕ್ಷೆದಾರಣೆ, ಕಾರ್ತಿಗೆ ತಾಯಿತೆ ಕಟ್ಟೋದು ಅಂತ ದೇವರಲ್ಲಿ ಇದೆ. ಆ ಹಿಂದ್ಗಡೆ ದೇವ್ರ ಗ್ಲಾಸ್ ಅಲ್ಲಿ ಇಟ್ಟಿದ್ವಿ. ಆ ದೇವರು ದೇವಸ್ಥಾನ ಕಟ್ಟಕ್ ಮುಂಚೆ ಆ ತಾಯಿನೂ ಒಳಗ್ ಬಂದಿದ್ದು, ಇವರು ಒಳಗ್ ಬಂದಿದ್ದು. ಆ ತಾಯಿನ ಮಾಡಿ ಅವ್ರ ಜಾತ್ರೆಗೆ ಅವರೇ ಮೆರವಣಿಗೆ ಹೋಗ್ತಾ ಇದ್ರು ಮುಂಚೆ. ಆಮೇಲೆ ನಾವು ಅಲ್ಲೇ ಇಟ್ಬಿಟ್ಟು ಆಚೆ ತೆಗಿಬಾರ್ದು ಅಂತ ಹೇಳಿ ಅದಕ್ಕಾಗಿ. ಗುರುಗಳೇ, ಇಷ್ಟೊಂದು ಅಂದ್ರೆ ಈ ಬೇಡಿದ್ದೆಲ್ಲ ತಾಯಿ ಕೊಡ್ತಾ ಇದ್ದಾಳೆ. ನಿಮ್ಮ ಹತ್ರ ಬಂದು ಭಕ್ತಾದಿಗಳು ಹೇಳಿದ್ದಿದೆಯಾ ಗುರುಗಳೇ ನಾನು ಇದ್ ಕೇಳಿದ್ದೆ ಆಯ್ತು ನಂಗೆ ತುಂಬಾ ಖುಷಿ ಆಗ್ತಾ? ಸಾಕಷ್ಟು ಜನ ಹೇಳಿದ್ದಾರೆ, ಸಾಕಷ್ಟು ಜನ ಹೇಳಿದ್ದಾರೆ. ಬಂದು ಅವ್ರ ಕೋರಿಕೆಗಳು ತೀರಿದ್ಮೇಲೆ ಅವ್ರ ಮನ್ಸಿಗೆ ಏನ್ ಕೊಡ್ಬೇಕು ಅಂತ ಅರ್ಥ ಮಾಡ್ಕೊಂಡು ಅದು ಕೊಡ್ತಾರೆ. ತಾಯಿಗೆ ಏನ್ ಕೊಡ್ಬೇಕು, ನನ್ ಕೈ ಶಕ್ತಿ ಆಗಿದ್ದು ಸೀರೆ ಕೊಡ್ತೀನಿ, ಸೋಬ್ಲಕ್ಕಿ ಕೊಡ್ತೀನಿ, ನನ್ ಕೈ ಬಂಗಾರ ಕೊಡ್ತೀನಿ, ನನ್ ಕೈಲಿ ಇದು ಮಾಡಿಸ್ತೀನಿ, ನಾನು ಸೇವೆ ಕೊಡ್ತೀನಿ, ಒಂದಿನ ಸೇವೆ ಕೊಡ್ತೀನಿ. ಪ್ರತಿ ಶುಕ್ರವಾರ ನಮ್ಮ ದೇವಾಲಯಕ್ಕೆ ಬಂದು ಅನ್ನದಾನ ನೀಡುತ್ತೆ. ಅದಕ್ಕೆ ಬಂದು ಜನಗಳು ಅಕ್ಕಿ ಕೊಡ್ತಾರೆ, ಅವ್ರ ಸಂಕಲ್ಪ ತೀರಿದ್ಮೇಲೆ ಇಷ್ಟು ಕೊಡ್ತೀನಿ, ಅದು ಕೊಡ್ತೀನಿ, ಬೇಳೆ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು. ಯಾವ ವಾರ ಅನ್ನದಾನ? ಪ್ರತಿ ಶುಕ್ರವಾರ ಇರುತ್ತೆ ನಮ್ಮ ದೇವಾಲಯ. 11:30 ಸ್ಟಾರ್ಟ್ ಆಗುತ್ತೆ, ಮತ್ತೆ 3 ಗಂಟೆ ತನಕ ದೇವಸ್ಥಾನ. ಓಕೆ, ಈ ವಾರಗಳನ್ನ ನೋಡ್ತಾ ಹೋಗೋದಾದ್ರೆ ಸೋಮವಾರದಿಂದ ಭಾನುವಾರ ತನಕ ಏನೆಲ್ಲ ವಿಶೇಷ ಪೂಜೆಗಳಿರುತ್ತೆ, ಅಥವಾ ಮಂಗಳವಾರ ಶುಕ್ರವಾರ ತುಂಬಾನೇ ವಿಶೇಷ ಇರುತ್ತಾ? ದಿನನಿತ್ಯ ಪೂಜೆಗಳು ಏನಿರುತ್ತೆ ನಾವು ಮಾಡ್ಕೊಂಡು ಹೋಗ್ತೀವಿ. ಏನಂದ್ರೆ ಈ ವಿಶೇಷ ಬಂದು ಈ ತಾಯಿಗೆ ಬಂದು ಮಂಗಳವಾರ ಶುಕ್ರವಾರ ಭಾನುವಾರ ಏನಂದ್ರೆ ಈ ಕಂಕಣಧಾರಣೆ, ಸಂತಾನ ಪೂಜೆ ಮತ್ತು ತೆಂಗಿನಕಾಯಿ ಸೇವೆ ಮಾಡೋದು ಅವತ್ತಿನ ದಿವಸ ತಾಯಿಗೆ ವಿಶೇಷ, ಅಮ್ಮನವ್ರಿಗೆ. ದೇವಸ್ಥಾನದ ಇತಿಹಾಸ ಹೇಳೋದಾದ್ರೆ ಅಂದ್ರೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ನಿಮಗೆ ಗೊತ್ತಿದ್ಯಾ? ಈ ದೇವಾಲಯ ಬಂದು ನನಗ್ ಗೊತ್ತಿರಂಗೆ ನಾನ್ ಬಂದು 13 ವರ್ಷ ಆಯ್ತು. ಅದಕ್ ಮುಂಚೆ ಹೋಗ್ತಿತ್ತು. ಇವಾಗ 19ನೇ ವರ್ಷ ಬ್ರಹ್ಮೋತ್ಸವ ಆಯ್ತು. ನಾನ್ ಬಂದು 13 ವರ್ಷದಿಂದ ಲೆಕ್ಕ ಮಾಡ್ಕೊಂಡು, ಇನ್ನ ಮುಂಚೆ ಅಂತ 19 ವರ್ಷ ದೇವಾಲಯ ಬಂದು ಪ್ರತಿಷ್ಠಾಪನೆ ಆಯ್ತು. ಅದಕ್ಕೆ ಮುಂಚೆನೆ ಈ ತಾಯಿ ಬಂದು 1-2 ವರ್ಷ ಕೆಳಗಿತ್ತು. ಒಂದ್ ಚಿಕ್ಕದಾಗಿ ಶೀಟ್ ಹಾಕ್ಬಿಟ್ಟು ಆ ಶೀಟ್ ಒಳಗೆ ಈ ತಾಯಿ ಇತ್ತು. ಅಲ್ಲಿಂದಾನೆ ಆ ತಾಯಿ ಪವಳ ಗೊತ್ತಾಗಿ ಏನಂದ್ರೆ ಈ ದೇವಾಲಯದಲ್ಲಿ ಏನಾಗಿದೆ, ಒಂದು ದಿನ ಅಮಾವಾಸ್ಯೆ ದಿವಸ ಏನಾಗಿದೆ, ಇಲ್ಲಿ ದೇವಸ್ಥಾನ ಯಾವಾಗ್ಲೂ ತಾಯಿ ಬಂದು ಈ ಗೆಜ್ಜೆ ಸೌಂಡ್ ಕೇಳುತ್ತೆ. ದಿನನಿತ್ಯ ಕೇಳುತ್ತೆ ದೇವಸ್ಥಾನ. ದಿನನಿತ್ಯ ರಾತ್ರಿ ಹೊತ್ತು ಕೇಳುತ್ತೆ. ದಿನನಿತ್ಯ ಒಂದ್ ಮಗು ಓಡಾಡುತ್ತಲ್ಲ ಆ ತರ ಗೆಜ್ಜೆ ಸೌಂಡ್ ಬರುತ್ತೆ. ದಿನನಿತ್ಯ ಕೇಳುತ್ತೆ ದೇವಸ್ಥಾನ.
ದಿನ ಹಿಂಗೆ ಅಂದ್ರೆ ಒಂದು ಗಂಟೆಯಿಂದ 3 ಗಂಟೆ ರಾತ್ರಿ ಹೊತ್ತಲ್ಲಿ. ಅದಕ್ಕಾಗಿ ಏನ್ ಮಾಡಿದ್ರು ನಮ್ಮ ದೇವಸ್ಥಾನ ಅಧ್ಯಕ್ಷ ಇದಕ್ ಮುಂಚೆ ನಮ್ಮ ಇವಾಗ ಅಧ್ಯಕ್ಷರಾಗಿದೆ ಅವ್ರ ತಂದೆ ನಟರಾಜ್ ಕಣ್ಣಪ್ಪ ಅಂತ, ಅವರೇ ಫೌಂಡರ್ ದೇವಸ್ಥಾನ. ಅವ್ರೇನಿಂದ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದೇವಾಲಯ ಆ ಕೊನೆಯಲ್ಲಿ ಗ್ಲಾಸ್ ಹೇಳಿದ್ರನೆ, ನೀವು ಗ್ಲಾಸ್ ಅಲ್ಲಿ ಕೂತಿರಲಿಲ್ಲ, ಅಲ್ಲಿ ಬಂದು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು 1 ಅರ್ಶಿನ 1 ಕುಂಕುಮ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ದೇವಸ್ಥಾನ ಮುಚ್ಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ಟು ಮಾರನೇ ದಿವಸ ನೋಡಿದ್ರೆ ಆ ಕಾಲು ಹೆಜ್ಜೆ ಇದೆ, ಮಕ್ಳು ಕಾಲು ಹೆಜ್ಜೆ ಇದೆ. 1 ಅರ್ಶಿನದಲ್ಲಿ 1 ಕುಂಕುಮದಲ್ಲಿ ಮಗು ಹೆಜ್ಜೆ ಕಾಲು ಹೆಂಗಿಡುತ್ತೆ ಆ ಪೂರ್ತಿ ಹೆಜ್ಜೆ ಹಂಗೆ ಇದೆ. ಇದನ್ನ ಬಂದು ಯಾರಾದ್ರೆ ಒಬ್ರು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು, ಅದು ಓಡೋದ ನೋಡೋ ಸೌಂಡ್ ಎಲ್ಲ ಕೇಳ್ಕೊಂಡು ಏನ್ ಹೆಂಗಿದೆ ಹಂಗಿದೆ 1,000 ಇದು ಮಾಡ್ಬಿಟ್ಟು ನಮ್ಮ ದೇವಸ್ಥಾನ ಈ ತರ ಇದೆ ಅಂತ ಹೇಳ್ಬಿಟ್ಟು ಇದೆ. ಅದಾದ್ಮೇಲೆ ಈ ದೇವಸ್ಥಾನ ಬಹಳ ಜಾಸ್ತಿ ಆಗಿರೋದೇ ನಮ್ಗಿನ್ನ ಬರೋರಿಗೆ ಮಾಂಗಲ್ಯ ಧಾರಣೆ ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗಿ 3 ದಿನದಲ್ಲಿ ವರ ಬಂದ್ಬಿಡುತ್ತೆ ಅವ್ರಿಗೆ, 3 ವಾರದಲ್ಲಿ ಮದ್ವೆ ಆಗ್ಬಿಡುತ್ತೆ, ಆ ತರ ಎಲ್ಲ ಇದೆ ನಮ್ ದೇವ್ರು. ಓಕೆ ಗುರುಗಳೇ, ಗಂಗಮ್ಮ ದೇವಸ್ಥಾನ ಅಂದ್ರೆ ಗಂಗಾ ತಾಯಿ ನೀರಿನ ಸಮಸ್ಯೆಗೂ ಪರಿಹಾರ ಕೊಡ್ತಾಳ? ಹೌದಮ್ಮ, ಈ ನೀರಿನ ಸಮಸ್ಯೆಗಳು ಪರಿಹಾರ ಇದೆ. ಏನಂದ್ರೆ ಇವಾಗ ನಮ್ಮ ಮನೇಲಿ ಒಂದು ಬೋರ್ ತೆಗಿಸ್ತೀವಿ, ಬಾವಿ ತೆಗಿಬೇಕು, ಆ ಜಲವಾಸಿನಿ ಬಂದು ಅಲ್ಲಿ ಇದ್ರೆ ಆ ಸ್ಥಳದಲ್ಲಿ ಅಭಿವೃದ್ಧಿ ಆಗ್ಲಿ ತಾಯಿ ಅಂತ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ ಪೂಜೆ ಮಾಡ್ಕೊಂಡು ಇಲ್ಲಿಂದ ತಾಯಿದ ಅಭಿಷೇಕ ಮಾಡಿದ ತೀರ್ಥಗಳಿರುತ್ತೆ, ದಿನನಿತ್ಯ ನಾವು ಇಟ್ಟಿರ್ತೀವಿ. ಆ ತೀರ್ಥ ಇಲ್ಲಿಂದ ಅವ್ರು ತಗೊಂಡೋಗಿ ಮನೇಲಿ ಚೊಂಬಲ್ ತಗೊಂಡೋಗಿ ಆ ಪಾಯಿಂಟ್ ತೋರಿಸಿರ್ತಲ್ಲ ಅಲ್ಲಿ ಮೊದಲನೇ ಪ್ರೋಕ್ಷಣೆ ಮಾಡ್ಬೇಕು. ಪ್ರೋಕ್ಷಣೆ ಮಾಡ್ಬಿಟ್ಟು 4 ನಿಂಬೆಹಣ್ಣು 1 ತೆಂಗಿನಕಾಯಿ ಅದನ್ನ ಇಲ್ಲಿ ಪೂಜೆ ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ಆ ಪ್ರೋಕ್ಷಣೆ ಮಾಡ್ಬಿಟ್ಟು ಆ ನೀರು ಸ್ಥಳ ಬಂದು ಅಭಿವೃದ್ಧಿ ಆಗ್ಬೇಕು, ಬೇಗ ನಮ್ ಕಣ್ಣು ಕಾಣಿಸ್ತಿದ್ದಾಯಿ ಅಂತ ಪ್ರಾರ್ಥನೆ ಮಾಡಿ ನಿಂಬೆಹಣ್ಣು ಇಟ್ಟು ಅದಕ್ಕೆ ಪೂಜೆ ಮಾಡಿ, ಗಂಗೆ ಪೂಜೆ ನಾವು ಹೆಂಗ್ ಮಾಡ್ತೀವಿ ಅದೇ ತರ ಊರ್ಗಡ್ಡಿ ಕರ್ಪೂರ ರಂಗೋಲಿ ಹಾಕಿ ಆ ಸ್ಥಳದಲ್ಲಿ ಗಂಗೆ ಮೇಲ್ ಬೇಗ ಬರ್ಲಿ ತಾಯಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಿಂಬೆಹಣ್ಣು ತಾಯಿ ಹತ್ರ ಇಟ್ಬಿಟ್ಟು ಆ ನಿಂಬೆಹಣ್ಣು ಬಂದು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಗಾಡಿಗೆ ಒಂದು ಅವ್ರ ಮನೆಗೆ ಒಂದು ಮನೆ ದೇವ್ರನ್ನ ನೆನೆಸ್ಕೊಂಡು ಒಂದು ತಾಯಿನ ನೆನೆಸ್ಕೊಂಡು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಪೂಜೆ ಮಾಡಿ ಅದ್ ನೀರ್ ಹೆಂಗ್ ಬರುತ್ತೋ ಅದೇ ತರ ಸ್ಥಳದಲ್ಲಿ ನೀರು ತುಂಬಿ ಬರುತ್ತೆ. ನೀರು ಜಲವಾಸಿನ ಅಭಿವೃದ್ಧಿಯಾಗಿ ಕಡಿಮೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಜನ ಬರ್ತಾರೆ. ಇವತ್ತು ತಗೊಂಡು ಹೋಗ್ತಾರೆ, ನಾಳೆ ಬೆಳಗ್ಗೆ ಬಂದ್ಬಿಡ್ತಾರೆ. 90 ಅಡಿಗೆ ಸಿಕ್ಬಿಡ್ತೀನಿ, 150 ಅಡಿಗೆ ಸಿಗುತ್ತೀನಿ. ಯಾವೇ ಸ್ಥಳ ಇರಲಿ ಆ ತಾಯಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ನೀರಿದ್ದೇ ಇರುತ್ತೆ, ಇಲ್ಲ ಅಂತ ಹೇಳಿ. ಗುರುಗಳೇ, ನೀವೇ ಕೆಲಸ ಮಾಡ್ತಾ ಇದ್ದು ಅರ್ಚಕರಾಗಿ, ಪ್ರಧಾನ ಅರ್ಚಕರಾಗಿ 13 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಈ 13 ವರ್ಷದಲ್ಲಿ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಎಷ್ಟು ಖುಷಿ ಇದೆ, ನೆಮ್ಮದಿ ಇದೆ? ಆತ್ಮಾಪ ಇರ್ಬೇಕಂದ್ರೆ ಇವತ್ತಿನಕ್ಕೂ ಆ ತಾಯಿ ಬಂದು ನನಗೆ ಊಟಕ್ಕೆ ಕಳ್ಬೇಕು, ಅದಂತೂ ನಿಜ. ನಾವು ಸಂತೋಷವಾಗಿ ಹೇಳ್ಕೊತೀವಿ, ಮೆಚ್ಕೋತೀವಿ ನಮ್ಮ ತಾಯಿ. ಇವಾಗ ನಮ್ಮ ಮನೆಯಲ್ಲಿ ಹೆಂಗೆ ನಮ್ಮ ಮಕ್ಕಳನ್ನ ನಾವು ಅಲಂಕಾರ ಮಾಡ್ತೀವಿ, ನಾವ್ ಹೆಂಗ್ ಅಲಂಕಾರ ಮಾಡ್ಕೊಂಡ್ ಅದೇ ತಾಯಿನ ಅಲಂಕಾರ ಮಾಡಿದ್ರೆ ಅವಳು ನಮಗ್ ಕೊಡ್ತಾಳೆ. ಅದ್ರಿಂದನೇ ನಾವು ಹೇಳೋದು ಕೆಲ್ಸಗಳು ಆಗತ್ತೆ, ಇಲ್ಲಾಂದ್ರೆ ನಾವು ಸಾಧ್ಯನೇ ಇಲ್ಲ, ಯಾವ ಮನುಷ್ಯನಿಂದ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ. ಆ ತಾಯಿನ ಮಾತ್ರ ಹೇಳ್ತಾರೆ, ನಾವ್ ಹೇಳ್ತೀವಿ ಭಕ್ತಾದಿಗಳು. ಅದೇನೆ ಗುರುಗಳೇ, ಈಗಿನ ಕಾಲದಲ್ಲಿ ಮೂಢನಂಬಿಕೆ ಅಥವಾ ನಮಗೇನ್ ದೇವ್ರಿಗೇನೋ ನಂಬಲ್ಲ ಅಥವಾ ನಂಬಿಕೆ ಒಂದು ವಿಚಾರ. ಆಮೇಲೆ ದೇವಾಲಯಗಳಿಗೆ ಯಾಕೆ ಹೋಗ್ಬೇಕು, ಅಲ್ಲೇನ್ ಸಿಗುತ್ತೆ, ನಾವು ಕೆಲಸ ಮಾಡಿದ್ರೆ ಸಿಗೋದಲ್ವಾ, ಈ ತರದ್ದೆಲ್ಲ ಮಾತು ನೀವೆಲ್ಲಾದ್ರೂ ಕೇಳಿದಿರಾ? ಕೇಳಿದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಏನೇ ಹೇಳೋದು, ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ಎಲ್ಲಾರ್ಗು. ಒಂದಿನ ಇವಾಗ ತಾಯಿ ಹತ್ರ ಬಂದು ಜಗಳ ಮಾಡ್ಬೇಕು, ತಾಯಿ ಒಂದಿನ ವರ ಕೊಟ್ಟೆ ಕೊಡ್ತಾರೆ ಇಲ್ವಾ? ಅಷ್ಟೇ ಸಿಂಪಲ್ ಆಗಿ ಹೇಳಿ, ತಾಯಿ ಮಗಳು ಜಗಳ ಮಾಡೇ ಮಾಡ್ತಾರೆ. ಒಂದಿನ ಅವ್ರ ಹತ್ರ ತಾಯಿ ಹತ್ರ ಬರ್ಬೇಕಲ್ಲ. ಅವ್ರು ಮನೆ ಬಿಟ್ಟು ಆಚೆ ಹೋದ್ರೆ 1 ವರ್ಷ ಇಲ್ಲ 2 ವರ್ಷ ನೀವು ಆಚೆನೇ ಇತ್ತು, ಒಂದಿನ ತಾಯಿಗೆ ಬಂದು ನೋಡ್ಬೇಕಲ್ಲ, ಮಾತಾಡಿಸ್ಬೇಕಲ್ಲ. ಅದೇನೇ ಅದು ಜನಗಳ ಮೂಢನಂಬಿಕೆ, ಅದೇನೇ ಇಟ್ಕೊಂಡು ತಾಯಿ ಹತ್ರ ಇಷ್ಟು ಬೇಕಾದ್ರೆ ಜಗಳ ಮಾಡ್ಬೇಕು. ನನ್ ಕಾರ್ಯ ಸಿದ್ಧಿ ಆಗಿಲ್ಲ ತಾಯಿ ಹತ್ರ ಜಗಳ ಮಾಡ್ತಾರೆ. ಕಾರ್ಯ ಸಿದ್ಧಿ ಆದ್ಮೇಲೆ ಬರ್ತಾರೆ ಅವ್ರಿಗೆ, ನಾನ್ ಮಾಡಿದ್ ಕ್ಷಮಿಸ್ಬಿಡಮ್ಮ, ತಪ್ಪಾಯ್ತು ನೆನ್ಸ್ಕೊಂಡು. ಅವಾಗ ಅವ್ರ ಮನ್ಸಲ್ಲಿ ಅವರೇ ಕೂತ್ಕೊಂಡಿರ್ತಾರೆ, ನಾನ್ ಮಾಡಿದ ತಪ್ಪು, ತಾಯಿ ಏನು ಮಾಡಿಲ್ಲ, ನಮಗ್ ನಾವೇ ತಪ್ಪು ಮಾಡ್ಕೊಂಡು ತಾಯಿನ ಹೇಳಿದ್ವಿ, ಇದು ಅವಶ್ಯಕತೆ. ಗುರುಗಳೇ, ಈಗ ಕೊನೆಯದಾಗಿ ದೇವಸ್ಥಾನಕ್ಕೆ ಏನು ಸಾಮಾನ್ಯ ಜನರು ಕೆಲವರು ಅವ್ರಿಗೆ ಏನು ಇರಲ್ಲ, ಅಂದ್ರೆ ನನ್ ಮಕ್ಕಳು ಬೇಕು, ಮದ್ವೆ ಆಗ್ಬೇಕು, ನಂಗೆ ಅದು ಬೇಕು ಇದು ಬೇಕು, ಏನು ಇರಲ್ಲ, ಸುಮ್ಮನೆ ಬಂದು ಹೋಗ್ತಾರೆ, ಸುಮ್ಮನೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಆತರ ಅಂದ್ರೆ ಒಂದು ನೆಮ್ಮದಿಯ ತಾಣ ಆಗಿದ್ಯಾ ಗಂಗಮ್ಮ ದೇವಿ? ಖಂಡಿತಮ್ಮ, ಸಾಕಷ್ಟು ಜನ ಬರ್ತಾರೆ, ಬಂದ್ಬಿಟ್ಟು ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಆ ಪೂಜೆಗಳು ನೋಡ್ತೀವಿ, ಮಂಗಳಾರತಿಗಳು ನೋಡ್ತೀವಿ. ಅದ್ ನೋಡಿದ್ರೆ ಅವ್ರ ಮನ್ಸಲ್ಲಿ ಏನಿದೆ ಎಲ್ಲ ಆಚೆ ಹೋಗ್ಬಿಟ್ಟು ಇಲ್ಲಿಂದ ಆಚೆ ಹೋಗುವ ಸಂತೋಷವಾಗ್ಬಿಟ್ಟು ನಮ್ಗೆ ಅದೇ ದೇವಸ್ಥಾನ
ಎಷ್ಟೇ ಕಷ್ಟ ಇದ್ರು ಅವ್ರ ಮನಸ್ಸಲ್ಲಿ ಏನೇ ನೋವಿದ್ರು ಎಲ್ಲ ಕೊಟ್ಟಿರ್ತಾನೆ ಭಗವಂತ. ಅದ ಮನ್ಸಿಗೆ ಒಂದು ನೆಮ್ಮದಿ ಬೇಕಲ್ಲ, ಆ ನೆಮ್ಮದಿಗಾಗಿ ನಮ್ಗೆ ದೇವಾಲಯಕ್ಕೆ ಬರ್ತಾರೆ, ಆ ತಾಯಿನ ನೋಡ್ತಾರೆ. ನೋಡಿದ ತಕ್ಷಣ ಒಬ್ಬೊಬ್ರಿಗೆ ಆ ತಾಯಿ ಒಂದೊಂದ್ ತರ ಕಾಣಿಸ್ತಾರೆ. ನೀನ್ ಕಷ್ಟದಲ್ಲಿ ಬರ್ತೀಯಾ, ನಿನ್ ಮುಖ ಹೆಂಗ್ ಚೇಂಜ್ ಮಾಡ್ತಾರೆ ಆ ತರ ಅವ್ರ ಬದಲಾವಣೆ ಮಾಡ್ತಾರೆ. ಇಲ್ಲಿಂದ ಹೋಗ್ಬೋದು ಸಂತೋಷವಾಗಿ ಹೋಗ್ತಾರೆ. ಅದನ್ನೇ ಧನ್ಯವಾದಗಳು ಗುರುಗಳೇ ಇಷ್ಟೊತ್ತು ಮಾತನಾಡಿದಕ್ಕೆ. ಗಂಗಮ್ಮ ದೇವರ ಕುಮಾರಸ್ವಾಮಿ ಬಹಳಷ್ಟು ಮಾಹಿತಿಗಳನ್ನ ಕೊಟ್ರಿ. ಅದರಲ್ಲೂ ಇತಿಹಾಸ, ಪವಾಡ, ಇಲ್ಲಿನ ಮಹತ್ವ, ಮಹಿಮೆ ಎಲ್ಲವೂ ಕೂಡ ತಿಳಿಸ್ಕೊಟ್ರಿ. ಅನಂತ ಧನ್ಯವಾದಗಳು. ಆಯ್ತು. ಭಕ್ತಾದಿಗಳೆಲ್ಲ ದಿನಾಂಕ 18, 19, 20 ಮೇ ತಿಂಗಳು ಗಂಗಮ್ಮ ದೇವಿಯ 98ನೇ ವರ್ಷದ ಜಾತ್ರಾ ಮತ್ತು ದರ್ಗಾ ಮಹೋತ್ಸವ ಏರ್ಪಡಿಸಲಾಗಿದೆ. ತಾಯಿನ ಆಶೀರ್ವಾದ ಪಡಬೇಕು. ತಮ್ಮ ಪೂರ್ವ ಜನ್ಮದ ಯಾವುದೇ ಒಂದು ಕಷ್ಟವಿದ್ರು ಆ ತಾಯಿನ ಬಂದು ಪ್ರಾರ್ಥನೆ ಮಾಡಿ ನಿರ್ವಿಘ್ನವಾಗ್ಲಿ ಅಂತ ಪ್ರಾರ್ಥನೆ ಮಾಡಿ, ಸದಾ ತಾಯಿನ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸ್ತೀನಿ. ಗಂಗಮ್ಮ ದೇವಿ ನೋಡಿದ್ರಲ್ಲ ವೀಕ್ಷಕರೇ, ಧರ್ಮ ಕ್ಷೇತ್ರ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಾವು ಬೆಂಗಳೂರಿನ ಒಂದು ವಿಶೇಷ ದೇವಸ್ಥಾನ ಗಂಗಮ್ಮ ದೇವಿ ದೇವಸ್ಥಾನದ ಮಹತ್ವ, ಮಹಿಮೆ, ಇತಿಹಾಸ ಎಲ್ಲವನ್ನೂ ಸಹ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಈ ರೀತಿಯ ದೇವಸ್ಥಾನದ ಪರಿಚಯವನ್ನ ಮಾಡಿಕೊಡ್ತೇನೆ. ಹಾಗೆ ನೆನಪಿರ್ಲಿ, ಈ ದೇವಸ್ಥಾನದ ಲೊಕೇಶನ್ ಕಮೆಂಟ್ ಬಾಕ್ಸ್ ಅಲ್ಲಿದೆ. ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನವರ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನೋಡ್ತಾ ಇರಿ ಧರ್ಮಕ್ಷೇತ್ರ, ಇದು ಒನ್ ಇಂಡಿಯಾ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.